ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮಹಾರಾಷ್ಟ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶನಿ ಶಿಗ್ನಾಪುರ ದೇವಸ್ಥಾನಕ್ಕೆ ಹೋಗಿ ಬಂದಂಥ ಒಂದು ಸುಂದರ ಕ್ಷಣದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ಅಲ್ಲಿಯ ವಿಶೇಷತೆ ಮತ್ತು ನಮ್ಮ 2 ಡೇಸ್ ಫ್ಯಾಮಿಲಿ ಟ್ರಿಪ್ ಹೇಗಿತ್ತು ಅಂತ ನೋಡೋಣ. ನೋಡಿ, ನಾವೀಗ ಬಾಗಲಕೋಟೆಯಿಂದ ಶಿರ್ಡಿ ಟ್ರೈನಿಗೆ ಬಂದೀವ್ರಿ. ಇಲ್ಲಿ ಶಿರ್ಡಿಗೆ ಇಳಿದ್ಬಿಟ್ಟು ಈಗ ನೆಕ್ಸ್ಟ್ ನಾವು ಶನಿ ಶಿಗ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ಶನಿ ಶಿಗ್ನಾಪುರಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ, ಹೀಗಾಗಿ ನಾವು ಅಲ್ಲಿ ಟ್ಯಾಕ್ಸಿ ಅಥವಾ ಯಾವುದಾದ್ರೂ ವಾಹನಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ರೀ. ನೋಡಿ, ಇವಾಗ ನಾವು ಶಿರ್ಡಿಯಿಂದ ಶನಿ ಶಿಗ್ನಾಪುರ ಹೋಗೋದಕ್ಕೆ ಇಲ್ಲಿ ಮಿನಿ ಟ್ರಾವೆಲ್ ಬಸ್ಸುಗಳ ವ್ಯವಸ್ಥೆ ಐತಿ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂತಹ ಒಂದು ಮಿನಿ ಟ್ರಾವೆಲ್ ಬಸ್ ಒಳಗೆ ಹತ್ತಿ ನಾವು ಈಗ ಇಲ್ಲಿಂದ ನಾವು ಇಂಥ ಒಂದು ಮಿನಿ ಟ್ರಾವೆಲ್ ಬಸ್ ಒಳಗೆ ಹತ್ತಿದ್ರೆ ನಮ್ಮನ್ನು ನೇರವಾಗಿ ಶನಿ ಶಿಗ್ನಾಪುರ ಕರ್ಕೊಂಡು ಹೋಗಿ ಅಲ್ಲೆಲ್ಲ ದರ್ಶನವನ್ನು ಮಾಡಿದಾದ್ಮೇಲೆ ಮತ್ತೆ ನಮ್ಮನ್ನು ಶಿರ್ಡಿಗೆ ತಂದು ಇಳಿಸುವಂಥ ಬಸ್ಸುಗಳ ವ್ಯವಸ್ಥೆ ಐತ್ರಿ. ನೋಡಿ ವೀಕ್ಷಕರೇ, ಈಗ ನಾವು ಕೂಡ ಶನಿ ಶಿಗ್ನಾಪುರಕ್ಕೆ ಹೋಗಬೇಕು ಅಂತ ಅದೇ ಥರದ ಒಂದು ಮಿನಿ ಟ್ರಾವೆಲ್ ಬಸ್ ಒಳಗೆ ಜರ್ನಿ ಮಾಡ್ತಾ ಇದ್ದೀವಿ. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ನೋಡಿ, ಟೋಟಲಿ ಇದ್ರಾಗ ಒಂದು 20 ಸೀಟ್ ಇರ್ತಾವ್ರಿ. 20 ಸೀಟು ತುಂಬೋ ಮಟ್ಟ ಅವರು ಗಾಡಿಯನ್ನು ಬಿಡೋದಿಲ್ಲ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಫ್ಯಾಮ್ಲಿಯವರೇ 18 ಜನ ಇರೋದ್ರಿಂದ ಬಸ್ ಬೇಗ ತುಂಬಿತು. ಅಲ್ಲಿ ನಾವು ಬಸ್ ತುಂಬೋ ಮಟ್ಟ ಕಾಯುವಂಥ ಅವಶ್ಯಕತೆ ಇರಲಿಲ್ಲ. ಬಸ್ ತುಂಬಾ ಬೇಗ ಬಿಟ್ಬಿಟ್ರು. ನೀವೇನಾರು ಒಬ್ಬರು ಬಂದ್ರಂದ್ರೆ ಬಸ್ ತುಂಬೋ ಮಟ್ಟ ವೇಟ್ ಮಾಡ್ಬೇಕಾಗತ್ತೆ ರೀ. ನೋಡಿ, ನಾವು ಇಲ್ಲಿಂದ ಹೋಗಿ ತಲುಪಬೇಕಾದ್ರೆ ಸುಮಾರು 1.5-2 ಗಂಟೆ ಆಗತ್ತೆ ರೀ. ಯಾಕಂದ್ರೆ ಶಿರ್ಡಿಯಿಂದ ಶನಿ ಶಿಗ್ನಾಪುರ 70-75 ಕಿಲೋಮೀಟ್ರ್ ದೂರ ಐತ್ರಿ. ಹಿಂಗಿರೋದ್ರಿಂದ ಒಂದು 2 ತಾಸಿನ ಜರ್ನಿ ಐತ್ರಿ ಇದು. ಹಾಗೆ ಇಲ್ಲಿಂದ ಹೋಗೋದಕ್ಕೆ ಒಬ್ಬೊಬ್ಬರಿಗೆ 200 ರೂಪಾಯಿ ಅಂತೆ, ಅಂದರೆ 200 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಆದರೂ ಪರವಾಗಿಲ್ಲ, ನಮ್ಮನ್ನು ಸೇಫಾಗಿ ಹೋಗಿ ಸೇಫಾಗಿ ಮತ್ತೆ ಶಿರ್ಡಿಗೆ ತಂದು ಬಿಡ್ತಾರೆ. ವೀಕ್ಷಕರು, ಈ ಒಂದು ಮಹಾರಾಷ್ಟ್ರದ ಶನಿ ಶಿಗ್ನಾಪುರದಲ್ಲಿ ಯಾವುದೇ ಮನೆ, ಅಂಗಡಿ ಅಷ್ಟೇ ಯಾಕಂದರೆ ಬ್ಯಾಂಕ್ಗಳಿಗೂ ಕೂಡ ಬಾಗಿಲುಗಳಿಲ್ಲ ಅಂತ ಹೇಳ್ತಾರೆ. ಇತ್ತೀಚಿನ ಒಂದು ದಿನಗಳಲ್ಲಿ ಫ್ಯೂಚರ್ ಸಲುವಾಗಿ ಎಲ್ಲೋ ಒಂದು ಕಡೆ ಬಾಗಿಲುಗಳನ್ನು ಮಾಡಿಸ್ಕೊಂಡಾರ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿರುವಂಥ ಶನಿ ದೇವರ ಒಂದು ರಕ್ಷಣೆ ಇರೋದರಿಂದ ಯಾವುದೇ ಕಳ್ಳತನ ನಡೆಯೋದಿಲ್ಲ ಅನ್ನೋ ಒಂದು ಇಲ್ಲಿಯ ಒಂದು ಜನರ ನಂಬಿಕೆ ಆಗೈತೆ ರೀ. ನೋಡ್ರಿ, ಅಲ್ಲಿ ತೋರಿಸ್ತಾ ಇದೀನಿ ಜೂಮ್ ಮಾಡಿ. ಅಂಗಡಿಗೆ ಬಾಗಿಲೇ ಇಲ್ಲ ನೋಡಿ. ಇನ್ನು ಕೆಲವೊಂದು ಅಂಗಡಿ, ಕೆಲವೊಂದು ಮನೆಗಳಿಗೆ ಸ್ವಲ್ಪ ಮಾತ್ರ ಬಾಗಿಲುಗಳನ್ನು ಮಾಡ್ಕೊಂಡಾರ ಇತ್ತೀಚೆಗೆ. ಇಲ್ಲಿ ಕಬ್ಬು ಜಾಸ್ತಿ ಬೆಳೆಯೋದ್ರಿಂದ ನೀವು ನೋಡ್ತಾ ಇರ್ಬೋದು, ರಸ್ತೆ ಪಕ್ಕದಲ್ಲಿ ಪೂರ್ತಿ ಬರೀ ಕಬ್ಬಿನ ಗಾಣಗಳದಾವು. ನೋಡಿ, ಇಲ್ಲಿ ರಸ್ತೆ ಪಕ್ಕದಲ್ಲಿ ಸಾಲು ಸಾಲಾಗಿ ಕಬ್ಬಿನ ಗಾಣಗಳದಾವು ನೋಡ್ರಿ. ಇಲ್ಲಿ ಕಬ್ಬಿನ ಹಾಲಂತೂ ತುಂಬಾ ಫೇಮಸ್ ರೀ. ಹಂಗೆ ಪ್ಯೂರ್ ಕಬ್ಬಿನ ಹಾಲು ತುಂಬ ರುಚಿಯಾಗಿರ್ತೈತಿ. ನೀವೇನಾರ ಕುಡಿತೀನಂದ್ರೆ ಒಂದು 10 ನಿಮಿಷ ಸೈಡಿಗೆ ಹಾಕಿ ನಿಮ್ಗೆ ಕಬ್ಬಿನ ಹಾಲು ಸಹಿತ ಕುಡಿಯೋಕೆ ಅವಕಾಶ ಮಾಡಿಕೊಡ್ತಾರೆ. ಬರ್ರಿ, ಈಗ ನಾವು ಕೂಡ ಒಂದು ಸೈಡಿಗೆ ಹಾಕಿ ಕಬ್ಬಿನ ಹಾಲು ಕುಡಿದು ಟೇಸ್ಟ್ ಮಾಡೋಣ ಅಂತ. ನೋಡಿ, ಇವಾಗ ನಾವು ಕಬ್ಬಿನ ಹಾಲು ಕುಡಿಯೋದಕ್ಕಂತ ಹೇಳಿ ಇಲ್ಲಿ ಹೋಟೆಲ್ ದೋಸ್ತಿ ಅನ್ನೋ ಒಂದು ಗಾಣದ ಅಂಗಡಿಗೆ ಇಳಿದೀವಿ ರೀ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಹೋಟೆಲ್ ದೋಸ್ತಿ ಅಂತ ಬೋರ್ಡು. ಈ ಒಂದು ಶಾಪಿಗೆ ಎಲ್ಲರೂ ಇಳಿದ್ವಿ. ಹಾಗೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಕಬ್ಬಿನ ಹಾಲು ಬೇಕಂದ್ರೆ ಇಲ್ಲಿ ಫಸ್ಟ್ ಬಂದು ಅವ್ರಿಗೆ ಹೇಳಿದ ನಂತರ ಅವರು ಕಬ್ಬಿನ ಹಾಲನ್ನು ಮಾಡಿಕೊಡ್ತಾರೆ. ಅವ್ರು ಈ ಕಬ್ಬಿನ ಹಾಲನ್ನು ಮೊದಲ ರೆಡಿ ಮಾಡಿ ಇಟ್ಟಿರೋದಿಲ್ಲ ರೀ. ನಾವು ಬಂದು ಆರ್ಡ್ರ್ ಕೊಟ್ಟ ಮೇಲೆ ಎಷ್ಟು ಗ್ಲಾಸ್ ಬೇಕಾಗುತ್ತೆ ನೋಡ್ಕೊಂಡು ಅವರು ನಮ್ಮ ಮುಂದೆನೇ ಫ್ರೆಶ್ ಕಬ್ಬಿನ ಹಾಲನ್ನು ಮಾಡಿಕೊಡ್ತಾರೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ಈಗಿನ ಒಂದು ಕಾಲದಲ್ಲೂ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಮಷಿನ್ ಇಲ್ಲ, ಕೆಮಿಕಲ್ ಇಲ್ಲ. ತುಂಬ ಹಳೆಯ ಕಾಲದ ಪದ್ಧತಿಯಂತೆ ಎತ್ತುಗಳನ್ನು ಕಟ್ಟಿ ಗಾಣದ ಮೂಲಕ ನೈಸರ್ಗಿಕವಾಗಿ ಕಬ್ಬಿನ ಹಾಲನ್ನು ತಯಾರಿಸುವ ಒಂದು ದೃಶ್ಯ ಇದು. ತುಂಬ ಅದ್ಭುತವಾದಂಥ ದೃಶ್ಯ. ಹಾಗೆ ಈ ಸೈಡ್ ನೋಡ್ರಿ, ಇಲ್ಲಿ ಒಂದು ಬಾಲ್ಯದ ನೆನಪುಗಳು ನೆನಪಾಗ್ತಾವ ಜೋಕಾಲಿ ನೋಡಿದ್ರೆ. ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಟಯರ್ಗಳನ್ನು ಬಳಸಿ ಜೋಕಾಲಿಗಳನ್ನು ಕಟ್ಟ್ಯಾರ. ವೆರೈಟಿ ಜೋಕಾಲಿಗಳನ್ನು ಕಟ್ಟ್ಯಾರ. ಜೊತೆಗೆ ಸಣ್ಣ ಮಕ್ಕಳಿಗೆ ಟಾಯ್ಸ್ಗಳನ್ನು ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಕೂಡ ಸಿಗುತ್ತೈತಿ ಅಂತ ಹೇಳ್ತಾರೆ. ಫ್ಯಾಮಿಲಿ ಟ್ರಿಪ್ ಅಂತ ಬಂದರೆ ಫ್ಯಾಮಿಲಿ ತುಂಬಾ ಖುಷಿ ಪಡ್ತಾರೆ. ನಮ್ಮ ಫ್ಯಾಮಿಲಿ ಅಂತೂ ತುಂಬ ಎಂಜಾಯ್ ಮಾಡ್ತಿಲ್ಲಿ.
ಇವಾಗ ನಾವು ಇಷ್ಟೊತ್ತು ಫ್ಯಾಮ್ಲಿ ಜೊತೆ ಎಲ್ಲ ಎಂಜಾಯ್ ಮಾಡುವಷ್ಟರಲ್ಲಿ ಕಬ್ಬಿನ ಹಾಲು ರೆಡಿ ಮಾಡಿದರು. ಈಗ ಕಬ್ಬಿನ ಹಾಲು ನಮಗೆ ಗ್ಲಾಸಿಗೆ ಹೇಗೆ ಸರ್ವ್ ಮಾಡಿ ಕೊಡ್ತಾರೆ ಟೇಸ್ಟ್ ಮಾಡೋಣ ಅಂತ. ಈಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಕಬ್ಬಿನ ಹಾಲು ಯಾವ ರೀತಿ ಮಾಡಿದರು ಅಂತ. ನೋಡಿ ಎತ್ತು ಗಾನವನ್ನು ಸುತ್ತ ಹಾಕ್ತಾ ಇದೆ. ಅದು ಹಾಯ್ತದೆ ಅಂತ ಹೇಳಿ ನಾನು ಸ್ವಲ್ಪ ದೂರ ನಿಂತ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಈಗ ಎತ್ತು ಮುಂದೆ ಪಾಸ್ ಆದಾಗ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಸಾಣಿಗೆಯಿಂದ ಸೋಸ್ಕೊಡ್ತಾ ಇದ್ದಾರೆ. ಕಣ್ಣೆದುರಿಗೆ ಮಾಡಿದಂಥ ಫ್ರೆಶ್ ತಾಜಾ ಕಬ್ಬಿನ ಹಾಲು. ಅದರಲ್ಲಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಐಸ್ ಹಾಕಿಬಿಟ್ಟು ಗ್ಲಾಸಿಗೆ ಸರ್ವ್ ಮಾಡ್ಕೊಂಬರ್ತಾರೆ. ನೋಡ್ರಿ ಇಲ್ಲ ನಿಮಗೆ ಸಮೀಪದಿಂದ ತೋರಿಸ್ತಾ ಇದ್ದೀನಿ ಕಬ್ಬಿನ ಹಾಲು ಮಾಡುವಂಥ ಗಾಣದ ಮಷೀನನ್ನು. ನೋಡಿ ಯಾವುದೇ ರೀತಿ ಕೆಬ್ಬಣದ ಒಂದು ಮಷಿನ್ ಇಲ್ಲ, ಎಲೆಕ್ಟ್ರಿಕಲ್ ಮಷಿನ್ ಇಲ್ಲ. ತುಂಬ ಹಳೆಯ ಶೈಲಿಯ ಮರದಿಂದ ಮಾಡಿದಂಥ ಗಾಣ ಇದು. ಹಾಗೆ ಫ್ರೆಂಡ್ಸ್, ನೀವೇನು ಇಲ್ಲಿ ಬಂದಾಗ ನಿಮ್ಮ ಜೊತೆ ಕರ್ಕೊಂಬಂಥ ಮಕ್ಕಳನ್ನ ಹುಷಾರಾಗಿ ನೋಡ್ಕೊರಿ. ಎತ್ತು ಸುತ್ತ ಹಾಕುವಾಗ ಎತ್ತಿನ ಕಡೆ ಬಿಡಕ್ಕೆ ಹೋಗ್ಬೇಡ್ರಿ, ಎತ್ತು ಹಾಯ್ತಾವು. ನೋಡ್ರಿ ಎಲ್ಲರೂ ಕಬ್ಬಿನ ಹಾಲು ಟೇಸ್ಟ್ ಮಾಡೋದಕ್ಕೆ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಬರೀ ಇವಾಗ ಕಬ್ಬಿನ ಹಾಲು ಬಂತು, ಎಲ್ಲರೂ ಟೇಸ್ಟ್ ಮಾಡೋಣ ಅಂತ. ಈಗ ನೋಡಿ ಆಲ್ರೆಡಿ ತೊಗೋತಾ ಇದ್ದಾರೆ. ನೋಡ್ರಿ ಇಲ್ಲಿ ಒಂದು ಟ್ರೇ ಒಳಗೆ ಈ ರೀತಿ ಗ್ಲಾಸನ್ನು ಸರ್ವ್ ಮಾಡ್ಕೊಂಬಂದಾರೆ ಗ್ಲಾಸಿಗೆ. ನೋಡ್ರಿ ಈಗಾಗಲೇ ನಮ್ಮ ಬ್ರದರ್ಸ್ ಎಲ್ಲರೂ ಟೇಸ್ಟ್ ಮಾಡ್ಲಿಕ್ಕತ್ತಾರ. ಈಗ ನಾವು ಕೂಡ ಕಬ್ಬಿನ ಹಾಲನ್ನು ತೊಗೋತಾ ಇದ್ದೀವಿ. ನೋಡ್ರಿ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಕಬ್ಬಿನ ಹಾಲು ಗ್ಲಾಸನ್ನು ಶೇರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕಬ್ಬಿನ ಹಾಲು ಅಂತೂ ರುಚಿ ಮರೆಯೋ ಹಾಗೆ ಎಲ್ಲ ಅಷ್ಟು ಮಸ್ತ್ ಇತ್ತು. ನಮ್ಮ ಫ್ಯಾಮ್ಲಿ ಜೊತೆಗೆ ಬಂದು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್, ಒಂದೊಂದು ಗ್ಲಾಸ್ ಕಬ್ಬಿನ ಹಾಲಿಗೆ 30 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸ್ನೇಹಿತರೆ, ನೀವೇನಾದರೂ ಶನಿ ಶಿಗ್ನಾಪುರಕ್ಕೆ ಬಂದರೆ ಅಂದ್ರೆ ಕಬ್ಬಿನ ಹಾಲು ಕುಡಿಯೋದನ್ನು ಮಿಸ್ ಮಾಡ್ಕೋಬೇಡ್ರಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ವಾವ್, ನೋಡಿ ನಾವು ಕೊನೆಗೂ ಶನಿ ಶಿಗ್ನಾಪುರದ ಶನಿ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ಇದೇ ನೋಡ್ರಿ ದೇವಸ್ಥಾನದ ಗೋಡೆ. ಇದು ಗೋಡೆ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಬರ್ರಿ ಈಗ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವು ಗಾಡಿ ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಏನೇನೈತೆ ಅಂಥೇಳಿ. ನೋಡಿ ಇಲ್ಲಿ ಎತ್ತರವಾಗಿ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಶನಿದೇವರ ದೇವಸ್ಥಾನ. ನಾವೀಗ ಇಲ್ಲಿ ಗಾಡಿಯನ್ನು ಪಾರ್ಕಿಂಗ್ ಮಾಡಿ ಇಳಿದ್ವಿ. ಈಗ ನಾವು ಬೇಕಾದಂಥ ಪೂಜಾ ಸಾಮಾನುಗಳನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಇಲ್ಲಿ ದೇವಸ್ಥಾನದ ಒಂದು ಪಕ್ಕದಲ್ಲಿ ನೋಡ್ರಿ ಒಂದು ಸುಂದರವಾದ ನೀರಿನ ಸ್ಥಳ ಇದೆ. ಇದು ಕಾಲುವೇನೋ ಹೊಳೆನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೆ ಇದ್ರ ಬಗ್ಗೆ ಗೊತ್ತಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಕಮೆಂಟಿಂದ ನನಗೂ ಮತ್ತು ನನ್ನ ವಿಡಿಯೋ ನೋಡ್ತಾ ಇರುವಂಥ ವೀಕ್ಷಕರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಅವತ್ತೆಲ್ಲ ನಮ್ಮ ಚಪ್ಪಲಿಗಳನ್ನು ನಾವು ಬಂದಂಥ ವಾಹನದಲ್ಲೇ ಬಿಟ್ಟು ದೇವರ ದರ್ಶನಕ್ಕಂತ ಬರಿಗಾಲಲ್ಲೇ ಹೋಗ್ತಾ ಇದ್ವಿ. ಚಪ್ಪಲಿಗಳನ್ನು ಅಲ್ಲೇ ಬಿಟ್ಟಿದ್ವಿ. ಆ ದಿನ ಅಂತೂ ತುಂಬಾ ಬಿಸಿಲಿತ್ತು, ಕಾಲು ತುಂಬ ಸುಡ್ತಾ ಇತ್ತು. ಆದರೂ ಅವತ್ತು ಶನಿದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ, ನಮಗೆ ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ. ದೇವಸ್ಥಾನ ಗೋಪುರ ಎಲ್ಲ ದೇವಸ್ಥಾನ ದೂರದಿಂದ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿಂದ ಅಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದಕ್ಕೂ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನಿಸ್ತಿತ್ತು. ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತಿತ್ತು. ನೋಡಿ ಇಲ್ಲಿ ಶನಿದೇವರು ಬೇಕಾದಂಥ ಪೂಜಾ ಸಾಮಾನುಗಳು ಸಿಗುವಂಥ ಅಂಗಡಿಗಳು ಹೊರಗಡೆನೂ ಅದಾವು, ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಅದಾವು. ಇಲ್ಲಿ ನೋಡ್ರಿ ನಾನು ಒಳಗಡೆ ಒಂದೆರಡು ಅಂಗಡಿಯನ್ನು ತೋರಿಸ್ತಾ ಇದ್ದೀನಿ. ದೇವರಿಗೆ ಇಲ್ಲಿ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಮತ್ತು ಎಕ್ಕದೆಲೆ ಇದೆಲ್ಲ ಪೂಜಾ ಸಾಮಾನುಗಳನ್ನು ತೊಗೊಂಡು ಹೋಗಿ ಶನಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಅವ್ರವ್ರ ಭಕ್ತಿ ಅವ್ರವ್ರ ಇಷ್ಟ. ಆದರೆ ಇಲ್ಲಿ ಏನೇ ತೊಗೊಂಡು ಹೋಗದೇ ಇದ್ರೂ ಪರವಾಗಿಲ್ಲ, ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ತೊಗೊಂಡು ಶನಿ ದೇವರಿಗೆ ನೀವು ಎಣ್ಣೆಯನ್ನು ಅಭಿಷೇಕ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ನೋಡಿ ನಾವೀಗ ಶನಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದೀವಿ. ದೇವಸ್ಥಾನಕ್ಕೆ ಹೋಗುವಂಥ ಪ್ರಮುಖ ದ್ವಾರ ಇದು. ನಾವು ಶನಿ ಮಹಾತ್ಮನ ದರ್ಶನ ಮಾಡ್ಬೇಕಾದ್ರೆ ಇಲ್ಲಿಂದಲೇ ಹೋಗಬೇಕು. ಬರೀ ಹಾಗಾದರೆ ಇಲ್ಲಿಂದ ಒಳಗಡೆ ಹೋಗಿ ನಾವು ಶನಿ ದೇವರ ದರ್ಶನವನ್ನು ಮಾಡೋಣಂತ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಕಂಬಗಳು ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಕಂಬಗಳದಾವು. ಹಾಗೆ ಫ್ರೆಂಡ್ಸ್, ಇಲ್ಲೇ ನೇರವಾಗಿ ಮುಂದ್ಗಡೆ ಹೋದರೆ ಎದುರುಗಡೆ ನೋಡಿ ಸ್ಕ್ರೀನ್ ಕಾಣಿಸ್ತಾ ಇದೆ. ಶನಿದೇವರ ಒಂದು ಪೂಜಾನ ಲೈವ್ ಆಗಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ದರ್ಶನವನ್ನು ಮಾಡ್ಬೋದು ಶನಿದೇವ್ರನ್ನ. ಹಾಗೆ ಇಲ್ಲಿ ಕೆಳಗಡೆ ನೋಡ್ರಿ ನೀರದ. ನೀವು ಯಾರು ಹೊರಗಡೆ ನೀವು ಕಾಲು ತೊಳ್ಕೊಂಬರದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ನಿಮ್ಮ 2 ಕಾಲುಗಳನ್ನು ಇಟ್ಟು ಮುಂದೆ ಹೋದರೆ ಸಾಕು, ಕಾಲುಗಳು ಕ್ಲೀನ್ ಆಗಿಬಿಡ್ತಾವೆ. ದೇವರ ದರ್ಶನಕ್ಕೆ ಹೋಗ್ಬೋದು. ನೋಡಿದ್ದು ಶನಿ ದೇವಸ್ಥಾನದ ಮಹಾದ್ವಾರ ಇದು. ನಾವು ಇಲ್ಲಡೆ ಒಳಗಡೆ ಹೋದ್ಮೇಲೆ ಇಲ್ಲೇ ಒಂದು ಸ್ವಲ್ಪ ಮುಂದ್ಗಡೆ ನಾರ್ಮಲ್ ಪೂಜಾ ಇದೆ.
ಅಂದರೆ ನಾವು ತಂದಂಥ ಎಕ್ಕೆದೆಲೆ ಹಾರ ಮತ್ತು ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ತೆಂಗಿನಕಾಯಿ, ನಾವು ಏನೆಲ್ಲ ಪೂಜೆ ಸಾಮಾನೆಲ್ಲ ಆಚೆ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ತೊಗೊಂಬಂದು ಇಲ್ಲೊಂದು ತ್ರಿಶೂಲ ಇದೆ ತೋರಿಸ್ತೀನಿ. ನೀವು ಶನಿ ಮಹಾತ್ಮನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ಆ ಒಂದು ತ್ರಿಶೂಲಕ್ಕೆ ತಂದಂಥ ಪೂಜಾ ಸಾಮಾನುಗಳನ್ನು ಹಾಕಬೇಕಾಗತ್ತೆ. ನೋಡ್ರಿ, ತೆಂಗಿನಕಾಯಿಗಳನ್ನ ಈ ಒಂದು ಬಾಕ್ಸ್ ಒಳಗೆ ಹಾಕಬೇಕು. ನಾರ್ಮಲ್ ಅರ್ಪಣ ಅಂತ ಇದೆ ನೋಡಿ, ಇಲ್ಲೇ ಬಾಕ್ಸ್ಗಳದಾವೆ, ಇಲ್ಲಿ ಹಾಕಿ ನಾವು ದರ್ಶನಕ್ಕೆ ಒಳಗೆ ಹೋಗಬೇಕು. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶನಿ ದೇವರು. ಮಹಾರಾಷ್ಟ್ರದ ಶನಿ ಶಿಗ್ನಾಪುರದಲ್ಲಿರುವಂಥ ಈ ಶನಿ ದೇವರ ಪವಿತ್ರ ಸ್ವಯಂಭು ವಿಗ್ರಹಕ್ಕೆ ಯಾವುದೇ ರೀತಿ ಮೇಲ್ಚಾವಣಿ ಆಗಲಿ ಗರ್ಭಗುಡಿ ಗೋಪುರವಿಲ್ಲದೆ ಕೇವಲ ಬಯಲು ಆಕಾಶದ ಕೆಳಗೆ ಶನಿ ದೇವನು ಒಂದು ಕಪ್ಪು ಕಲ್ಲಿನ ರೂಪದಲ್ಲಿ ಇಲ್ಲಿ ನೆಲೆಸ್ಯಾನ್ರಿ. ಹಾಗೆ ಈ ಸೈಡ್ ನೋಡ್ರಿ, ಇಲ್ಲಿ ನೀವು ತಂದಂಥ ಎಳ್ಳೆ ಎಣ್ಣೆನ ಇಲ್ಲಿ ಹಾಕಾಕ ಒಂದು ಡ್ರಮ್ಗಳ ವ್ಯವಸ್ಥೆಯನ್ನು ಮಾಡ್ಯಾರ. ಇಲ್ಲಿ ಹಾಕಿದ್ರೆ ಅದು ನೇರವಾಗಿ ಫಿಲ್ಟರ್ ಆಗಿ ಶನಿ ದೇವರ ಮೇಲೆ ಹೋಗಿ ಅಭಿಷೇಕ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಮೇಲ್ಗಡೆ ಹೋಗಿ ನಾವೇ ಡೈರೆಕ್ಟಾಗಿ ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಬೇಕು ಅನ್ನೋರಿಗೆ 500 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಅಲ್ಲಿ ಕೌಂಟರಲ್ಲಿ ಹೋಗಿ ನೀವು 500 ರೂಪಾಯಿಯನ್ನು ತುಂಬಿ ಒಂದು ಟಿಕೆಟನ್ನು ತೊಗೊಂಡು ನೀವೇ ಡೈರೆಕ್ಟಾಗಿ ತೈಲಾಭಿಷೇಕವನ್ನು ಮಾಡಬಹುದು. ಕೊನೆಯದಾಗಿ ಇಲ್ಲಿನ ಒಂದು ಸ್ವಯಂಭು ಮೂರ್ತಿಯ ಒಂದು ಸಣ್ಣ ಕತೆ ಹೇಳ್ತೇನೆ ರೀ. 100 ವರ್ಷಗಳ ಹಿಂದೆ ಒಂದು ಭೀಕರ ಪ್ರವಾಹ ಆಕತ್ತಂತ್ರಿ. ಆವಾಗ ಆ ಪ್ರವಾಹದಲ್ಲಿ ಕೊಚ್ಚಿ ಬಂದಂಥ ಈ ಕಲ್ಲನ್ನು ಒಬ್ಬ ಕುರುಬನೊಬ್ಬ ಒಂದು ಕಟ್ಟಿಗೆ ತೊಗೊಂಡು ಬಡಿತಾನಂತ. ಆ ಬಡಿದ ತಕ್ಷಣ ಆ ಕಲ್ಲಿನಿಂದ ರಕ್ತ ಹೊರಬರ್ತದಂತ್ರಿ. ನಂತರ ಅದೇ ದಿನ ರಾತ್ರಿ ಸ್ವತಃ ಶನಿದೇವನೇ ಭಕ್ತರೊಬ್ಬನ ಕನಸಿನಲ್ಲಿ ಬಂದು, ನಾನು ಶನಿದೇವ ನಿಮ್ಮ ಊರಿನಾಗ ಕಲ್ಲಿನ ರೂಪದಲ್ಲಿ ಬಂದೀನಿ, ನಿಮ್ಮ ಊರಿನಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಇಡೀ ಊರನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾನಂತ. ನಂತರ ಶನಿದೇವರ ಇಚ್ಛೆಯಂತೆ ಅಲ್ಲಿ ಕೇವಲ ಬಯಲು ಆಕಾಶದ ಕೆಳಗೆ ಸ್ವಯಂಭೂ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರಂತ. ಅದಕ್ಕೋಸ್ಕರ ಅಂದಿನಿಂದ ಇಂದಿನವರೆಗೂ ಇಡೀ ಗ್ರಾಮವನ್ನು ಶನಿದೇವರು ಕಾಪಾಡ್ತಾನ ಅಂತ ಹೇಳ್ತಾರೆ. ವೀಕ್ಷಕರೇ, ಶನಿದೇವರ ಭವ್ಯ ದರ್ಶನ ಮುಗಿದ ನಂತರ ನಾವು ಈಗ ಹೊರಗಡೆ ನವಗ್ರಹ ದರ್ಶನವನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಕ್ಸಿಟ್ ಅಂತಿದೆಯಲ್ಲ, ಇಲ್ಲೇ ಹೊರಗಡೆ ಹೋಗೋದು. ನಾವು ಅದಕ್ಕೂ ಮೊದಲು ಇಲ್ಲಿ ನವಗ್ರಹ ಒಂದು ಪ್ರದಕ್ಷಿಣೆಯನ್ನು ಹಾಕೊಂಡು ಬರೋಣಂತ. ನೋಡ್ರಿ, ಇಲ್ಲಿ ನವಗ್ರಹವನ್ನು ಔಟ್ ಸೈಡ್ನಿಂದ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಸೂರ್ಯಸ್ತಂಭ ಇದೆ, ಸುತ್ತಲೂ ಗ್ರಹಗಳಿದೆ. ಇಲ್ಲಿ ವಿಶೇಷತೆ ಏನಂದರೆ ಒಂದೊಂದು ಗ್ರಹಕ್ಕೆ ಒಂದೊಂದು ಸುಂದರವಾದ ಮಂಟಪಗಳನ್ನು ಕಟ್ಸ್ಯಾರ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಈಗ ಎಲ್ಲರೂ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಕೊನೆಯದಾಗಿ ನವಗ್ರಹ ಪ್ರದಕ್ಷಿಣೆ ಕೂಡ ಹಾಕ್ಕೊಂಡು ಬಂದ್ವಿ. ಈಗ ನಂತರ ನಾವು ಇಲ್ಲಿ ಫ್ಯಾಮಿಲಿ ಟ್ರಿಪ್ ಬಂದಿರೋದ್ರಿಂದ ಮೆಮೊರೀಸ್ಗೋಸ್ಕರ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊತಾ ಇದ್ದೀವಿ. ನೆಲ ತುಂಬಾ ಬಿಸಿಲಿರೋದ್ರಿಂದ ಕಾದಿತ್ತು, ಹೀಗಾಗಿ ಕಾಲೆಲ್ಲ ಸುಡ್ಲಿಕ್ಕತ್ತಿದ್ದು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ತಾ ಶನಿದೇವರು ಎಲ್ಲರಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ಇಡೀ ಕುಟುಂಬದ ಪರವಾಗಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ದೇವಸ್ಥಾನದೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.